ನಮ್ಮ ಪ್ರಿಯ ಕೃಷ್ಣ MA ಓದಿರ್ತಕ್ಕಂಥ ವಿದ್ಯಾವಂತ ಯುವಕ ನಿಮ್ಮೆಲ್ಲರ ಸೇವೆ ಮಾಡಬೇಕು. ಎಲ್ಲ ಜನಗಳ ಕಷ್ಟ ಸುಖಗಳನ್ನ ನನ್ನ ಜೊತೆಯಲ್ಲಿ ಮಗುವಿನಿಂದ ನೋಡಿಕೊಂಡು ಅವರು ಎಲ್ಲ ಜನಗಳ ಕಷ್ಟ ಸುಖ ಗೊತ್ತು, ಅವ್ರ ಕಷ್ಟ ಸುಖಗಳಿಗೆ ಆದಷ್ಟು ಅವ್ರ ಕೈನಲ್ಲಿ ನನ್ನ ರೀತಿಯಲ್ಲಿ ಸ್ಪಂದನೆ ಮಾಡಿ ಜನಸೇವೆ ಮಾಡಬೇಕು. ಜನಸೇವೆ ಮಾಡೋದಕ್ಕೆ ಒಂದು ಅಧಿಕಾರ ಬೇಕಾಗ್ತದೆ ಅಂತ ಹೇಳಿ ಬಂದಿದ್ದಾರೆ. ಆದ ಸ್ವಯಂ ಉದ್ಯಮಿ, ಒಳ್ಳೆ ಕಾಲ್ಪಾಟಗಾರ, ತಮಗೆಲ್ಲ ಗೊತ್ತು. ಅದರಿಂದ ಆ ಯುವಕನನ್ನ ಕಾಂಗ್ರೆಸ್ ಪಕ್ಷದ ಧ್ಯೇಯಧೋರಣೆ ತಮಗೆಲ್ಲ ಗೊತ್ತು. ಯಾವುದೇ ಜಾತಿ ಪಕ್ಷ ಅಲ್ಲ, ಧರ್ಮದ ಪಕ್ಷ ಅಲ್ಲ, ಭಾಷೆ ಪಕ್ಷ ಅಲ್ಲ. ಕಾಂಗ್ರೆಸ್ ಪಕ್ಷ ಇಡೀ ಭಾರತ ಜನತೆಯ ಸುಖ ಸಮೃದ್ಧಿ ಶಾಂತಿಗೆ ಇರ್ತಕ್ಕಂಥ ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ. ಆ ಪಕ್ಷಕ್ಕೆ ತಾವೆಲ್ಲ ಮತ ಹಾಕುವ ಮುಖಾಂತರ ಮನಮೋಹನ್ ಸಿಂಗ್ ಅವರಿಗೆ ಶಕ್ತಿ ಕೊಡಬೇಕು. ಈ ಕೆಟ್ಟ ಸರ್ಕಾರ ಏನ್ ಬಿಜೆಪಿ ಸರ್ಕಾರ ಇದೆ, 20 ರೂಪಾಯಿ ಈಗ ಕೆಜಿ ಇದ್ದಿದ್ದ ಅಕ್ಕಿ 40 ರೂಪಾಯಿ ಆಗಿದೆ, 90 ರೂಪಾಯಿ ಬೇಳೆ 100 ರೂಪಾಯಿ ಆಗಿದೆ. 40 ರೂಪಾಯಿ ಇದ್ದಿದ್ದು ಬೇಳೆ 1 ಕೆಜಿ, ಅದನ್ನ 120 ಈಗ 120 ಆಗಿದೆ ಅಂತೆ. ದಿನ ವಿಷ ಏರ್ದಂಗೆ, ಮೈಗೆ ವಿಷ ಏರ್ದಂಗೆ ಏರ್ತಾ ಇದೆ. ಬಡವರು ಯಾವ ರೀತಿ ಜೀವನ ಮಾಡೋದು? ಇದಕ್ಕೆಲ್ಲ ಪರಿಹಾರ 25 ಕೆಜಿ ಅಕ್ಕಿ 2 ರೂಪಾಯಿ ಕೊಟ್ಟಿದ್ರೆ ಬಡವರಿಗೆ ಆಧಾರ ಆಗಿರೋದು. ಮಕ್ಕಳು ಮರಿ ಚೆನ್ನಾಗಿ ಬೆಳೆಯೋರು. ಇದಕ್ಕೆಲ್ಲ ಅವಕಾಶ ಕೊಡದೆ ಬಡವರು ಹೊಟ್ಟೆ ಮೇಲೆ ಹೊಡೆದ ಇರ್ತಕ್ಕಂಥ ಈ ಬಿಜೆಪಿ ಸರ್ಕಾರನ ಒಗೆದೋಡಿಸಬೇಕಾದ್ರೆ ತಾವೆಲ್ಲ 18ನೇ ತಾರೀಕು ತಾವೆಲ್ಲ ತಮ್ಮ ಮತಗಳನ್ನ ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ 2ನೇ ನಂಬರ್ ಪ್ರಿಯ ಕೃಷ್ಣ ಅವರಿಗೆ ಕೊಡೋ ಮುಖಾಂತರ ಒಬ್ಬ ಯುವ ಶಕ್ತಿಯನ್ನು ಬೆಳೆಸಿ ಯಾವುದೇ ನಾಟಕದ ಮಾತುಗಳಿಗೆ, ಯಾವುದೇ ಡೋಂಗಿ ಕಣ್ಣೀರುಗಳಿಗೆ ತಾವ್ಯಾವುದು ಬಲಿಯಾಗದೆ ಸುಳ್ಳು 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 ಬರೀ ಇದೆ ಸುಳ್ಳೇ ಹೇಳ್ಕೊಂಡು ಜೀವನ ಮಾಡ್ಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿಗೆ ಅಭಿವೃದ್ಧಿ ಏನು 1 ವರ್ಷದ ಮೊದಲು ಏನು ರಸ್ತೆ ಇರ್ಲಿಲ್ವಾ? ಈ ಹಬ್ಬ ಬಂದಿದ್ದೆ 1 ವರ್ಷ ಆಯ್ತು. 1 ವರ್ಷ ಬಂದು 7 ತಿಂಗಳಿಗೆ ರಾಜೀನಾಮೆ ಕೊಟ್ಬಿಟ್ರು. ಇಲ್ಲೇನು ರಸ್ತೆ ಇರ್ಲಿಲ್ವಾ, ನೀರಿರ್ಲಿಲ್ವಾ, ಲೈಟ್ ಇಲ್ವಾ, ಏನಿರ್ಲಿಲ್ಲ. ಹೊಸದಾಗಿ ಏನು ಉತ್ಪತ್ತಿ ಮಾಡಿದ್ದಾರೆ ಇಲ್ಲಿ? ಏನೂ ಉತ್ಪತ್ತಿ ಮಾಡಿಲ್ಲ. 3 ಕೋಟಿ ಬಂಡವಾಳ ತಂದಿದ್ದೀನಿ, 3 ಕೋಟಿ ಬಂಡವಾಳ ತಂದಿದ್ದೀನಿ. ಗೋವಿಂದರಾಜನಗರ ಕನಸಿನ ಕೂಸು ಅಂದ್ರೆ ಕನಸಲ್ಲೇ ಇರ್ಬೇಕಷ್ಟೇ ಹೊರತು ಅದೇನು ಜೀವನಕ್ಕೆ ಬರೋದಲ್ಲ. ಅದು ಈ ರೋಡ್ಗೆ ತಾರ್ ಬಳಿಯೋದು, ರೋಡ್ ಚೆನ್ನಾಗಿರೋದು ರೋಡ್ನ ಕಿತ್ತಾಕಿ ಸಿಮೆಂಟ್ ರೋಡ್ ಮಾಡೋದು, ಆಮೇಲೆ ಮೋರಿಗಳನ್ನ ಕಿತ್ತಾಕಿ ತಿರ್ಗಾ ಮೋರಿ ಸೆಟ್ಟಿಂಗ್ ಮಾಡೋದು, ಈ ತರ ಹಳೆ ಕಲ್ಲು ಹೊಸ ಬಿಲ್ಲು ಈ ತರ ಮಾಡ್ಕೊಂಡು ದುಡ್ಡು ಮಾಡಿರ್ತಕ್ಕಂಥ ಆ ದುಡ್ಡನ್ನ ಹೊಡಿತಾ ಇರೋದಕ್ಕೆ ಡೆವಲಪ್ಮೆಂಟ್ ಅಂತೆ. ಇವ್ರು ಡೆವಲಪ್ಮೆಂಟ್ ಆಗ್ತಾ ಇದೆ. ನೀವು ಎಲ್ಲ ಮತ ಕೊಟ್ಟಿದ್ದಕ್ಕೆ ಏನಾಯ್ತು? ಗೋವಿಂದರಾಜನಗರ ಕ್ಷೇತ್ರದ ಮತದಾರ ತಾವೆಲ್ಲ ಕೊಟ್ಟಿದ್ದಕ್ಕೆ ಇವರು ಅಭಿವೃದ್ಧಿ ಆಯ್ತು. ಯಾವ ರೀತಿ ಮಂತ್ರಿ ಆದ್ರು ಪಾಪ, ನಿಮ್ಮ MLA ಸೀಟ್ ಮಾರ್ಬಿಟ್ಟು ಮಂತ್ರಿ ಆಗಿ ಮತ್ತೆ ಅದೇ ವೇಷ, ಇನ್ನೊಂದು ವೇಷ. ಹೋದ್ಸತಿ ಕಾಂಗ್ರೆಸ್ ವೇಷ, ಈಗ ಬಿಜೆಪಿ ವೇಷ ಧರಿಸ್ಕೊಂಡು ತಮ್ಮೆಲ್ಲರ ಎದುರುಗಡೆ ಬಂದು ನಮಸ್ಕಾರ ಹಾಕೊಂಡು ಅದೇನ್ ಕೆಟ್ಟರು ಸುಡ್ತಾರೋ, ಅದೇನ್ ಸುಳ್ಳು ಹೇಳ್ತಾರೋ, ನಮ್ಮ ತಾಯಿ ದೇವ ಅಕ್ಕ ದೇವ ಅಂತ ಇವೆಲ್ಲ ಬಿಟ್ಬಿಟ್ಟು ನಿಜವಾದ ಜನಗಳ ಬದುಕಿನ ಬವಣೆ ಏನಿದೆ, ಈ ಬಡ ಜನದ ಬದುಕಿನ ಬವಣೆ ಏನಿದೆ, 40 ರೂಪಾಯಿ ಅಕ್ಕಿ, 120 ರೂಪಾಯಿ ಬೇಳೆ, ಈ ಬೆಳೆ ಎಲ್ಲ ಇಳಿಸಬೇಕು. ಬಡವರಿಗೆ 25 ಕೆಜಿ ಅಕ್ಕಿ ಕೊಡಬೇಕು 2 ರೂಪಾಯಿಗೆ. ಮತ್ತೆ ಅವರೇ ಹೇಳಿರೋದು, ಬಿಜೆಪಿಯವರು, ನಾನು ಹೇಳಿರೋದಲ್ಲ ಇದು. ನಾವು ಕಾಂಗ್ರೆಸ್ ಅವರು ನಿಮ್ಗೆಲ್ಲ ಗೊತ್ತು, 20 ಕೆಜಿ ಅಕ್ಕಿ 3 ರೂಪಾಯಿ ಕೊಡ್ತಾ ಇದ್ದು, 3 ಕೆಜಿ ಗೋಧಿ 3 ರೂಪಾಯಿ ಕೊಡ್ತಾ ಇದ್ದು, 10 ಲೀಟರ್ ಸೀಮೆಣ್ಣೆ 9 ರೂಪಾಯಿ ಕೊಡ್ತಾ ಇದ್ದು. ನಿಮ್ಗೆಲ್ಲ ಗೊತ್ತು. ಇವತ್ತು 4 ಕೆಜಿ ಅಕ್ಕಿ ಕೊಡ್ತಾರೆ. 4 ಕೆಜಿ ಅಕ್ಕಿನಲ್ಲಿ ಇಡೀ ಸಂಸಾರ ಏನ್ ಮಾಡೋದು? ಆಮೇಲೆ ಗೊತ್ತಲ್ಲ, ಸೀಮೆಣ್ಣೆ 2 ಲೀಟರ್ ಸೀಮೆಣ್ಣೆ ಕೊಡ್ತಾರೆ. ಯಾವ ಬಡವ್ರಿಗೆ ಅನುಕೂಲ ಆಗ್ತದೆ? ಯಾರಾದ್ರೂ ಎಲ್ಲರ ಮನೆಯಲ್ಲೂ, ಎಲ್ಲ ಬಡವ್ರ ಮನೆಯಲ್ಲೂ ಇವತ್ತು ಟಿವಿ ಇರ್ತದೆ, ಎಲ್ಲ ಬಡವ್ರ ಮನೆಯಲ್ಲೂ ಒಂದು ಗ್ಯಾಸ್ ಇರ್ತದೆ. ಇಂಥವ್ರಿಗೆಲ್ಲ APL ಕಾರ್ಡ್ ಕೊಟ್ಬಿಡೋದು, BPL ಕಾರ್ಡ್ ತಗೊಂಡ್ಬಿಡೋದು. ಇನ್ನ ಏನೇನ್ ತೊಂದರೆ, ಮಕ್ಕಳಿಗೆ ಓದಕ್ ತೊಂದರೆ, ಇರೋದ್ ಮನೆ ಸಂಖ್ಯೆ, ಇಂಥ ಎಲ್ಲ ಪರಿಸ್ಥಿತಿಗಳೆಲ್ಲ ಹೋಗ್ಲಾಡಿಸ್ಬೇಕಾದ್ರೆ ಪವರ್ ಜನರೇಷನ್ ಆಗಬೇಕು. ಅದಕ್ಕೆ ಏನು ಕಾರ್ಯಕ್ರಮ ಹಾಕೊಂಡಿಲ್ಲ. ಇನ್ನ 5 ವರ್ಷಕ್ಕೆ ಏನೋ ಮಾಡ್ತಾರಂತೆ, ಅದೆಲ್ಲೋ ಛತ್ತೀಸ್ಗಢದಲ್ಲಿ ಕರೆಕ್ಟ್ ಅಂತಾರಂತೆ. ಏನ್ ಬರೀ ಸುಳ್ಳು, ಈ ತರ ಮೋಸ ಹೇಳ್ಕೊಂಡು ಜನಕ್ಕೆ ತೊಂದರೆ ಕೊಡ್ತಾ ಇರ್ತಕ್ಕಂಥ ಈ ಸುಳ್ಳು ಸರ್ಕಾರನ ಸೇರಿರ್ತಕ್ಕಂಥ ಸೋಮಣ್ಣದವರಿಗೆ ತಕ್ಕ ಶಾಸ್ತಿ ಮಾಡಬೇಕಾದ್ರೆ ಪ್ರಿಯಕೃಷ್ಣ ವಿದ್ಯಾವಂತ ಯುವಕರಿಗೆ ಆಶೀರ್ವಾದ ಮಾಡಿ ಅಂತ